ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ತೆಂಗಿನಕಾಯಿ ಉಪಯೋಗಿಸ್ತಲೇ ಒಂದು ಮೂರೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹುಳಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಒಂದು 3 ಟೊಮೊಟೊ ಹೆಚ್ಚಿ ಹಾಕ್ಕೊಬೇಕು. ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ, ನಾನು ಕಾಯಿ ಬದಲಿ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರ್ಬೇಕು. ಮಿಕ್ಸಿ ಮಾಡ್ಕೊಂಬರೋಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಒಗ್ಗರಣೆ ಮಾಡಿ ಆ ಒಗ್ಗರಣೆಗೆ ಹೆಚ್ಚಿ ತೊಳೆದಿಟ್ಕೊಂಡಿರೋಂಥ ಮೂಲಂಗಿನ ಸಹ ಹಾಕ್ಕೊಂಡು ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೂಲಂಗಿನ ಒಗ್ಗರಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀರು ಬಿಡೋದಿಲ್ಲ, ಮೂಲಂಗಿ ಸಾಂಬಾರು ಚೆನ್ನಾಗಾಗುತ್ತೆ. ಅದಕ್ಕೇನೆ ತೊಳೆದಿರೋಂಥ ಒಂದು ಸ್ಪೂನು ತೊಗರಿಬೇಳೆ ಹಾಕ್ಕೊಂಡು ರುಬ್ಕೊಂಡ್ಬಂದಿರೋಂಥ ಮಸಾಲೆನ ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಮೂಲಂಗಿನಲ್ಲಿ ಆಲ್ರೆಡಿ ನೀರಿರುತ್ತೆ, ಆದರೆ ನಾವು ಒಗ್ಗರಣೆಲಿ ಹುರಿದಿರೋದ್ರಿಂದ ಅಷ್ಟೊಂದು ನೀರು ಬಿಡೋಲ್ಲ. ನೀರು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಇದನ್ನು 1-2 ವಿಜಿಲ್ ತೆಗೆಸ್ಕೊಳ್ಳಿ. 2 ವಿಜಿಲ್ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆದಮೇಲೆ ಇದನ್ನು ಅನ್ನದ ಜೊತೆ, ಮುದ್ದೆ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮೂಲಂಗಿ ಸಾಂಬಾರು ಗ್ಯಾಸ್ಗೆ ತುಂಬ ಒಳ್ಳೆಯದು. ಮೂಲಂಗಿ ಕಾಯಿ ಇಲ್ಲದೆ ಇರೋಂಥ ಟೈಮಲ್ಲಿ ಈ ಥರ ಕಡಲೆ ಬೀಜ ಉಪಯೋಗಿಸೋಂಥದ್ದು ಮಾಡಿ ತುಂಬ ರುಚಿ ಇರುತ್ತೆ ಈ ಸಾಂಬಾರು ಸಹ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದ್ರು ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.